ಭೇಟಿ ಮಾಡಿದಂತ ಸಂದರ್ಭದಲ್ಲಿ ಕೆಲವರು ಹೇಳ್ತಾರೆ 2,000 ರೂಪಾಯಿ ನನಗೆ ಬರ್ತದೆ ಅಣ್ಣ, ನಮ್ಗೆ ಇನ್ನು 2,000 ರೂಪಾಯಿ ಬೇರೆಯವ್ರಿಗೆ ಬರ್ತಾ ಇಲ್ಲ ಅನ್ನೋ ಒಂದು ಪದ ಬಳಕೆ ಎಲ್ಲ ಕಡೆ ಪ್ರಾರಂಭ ಆಗಿದೆ. ಆಗ್ಲೇ 2 ತಿಂಗಳು ನಿಂತೋಗಿತ್ತು. ಈಗ ಚುನಾವಣೆ ಹತ್ರ ಬಂತು ಅಂತ ಮತ್ತೊಂದ್ಸರಿ ಇವ್ರ ಅಕೌಂಟ್ಗೆ ಹಾಕಿದಾರೋ ಏನೋ ನನಗೆ ಗೊತ್ತಿಲ್ಲ. ಆದ್ರೆ ಒಂದು ಮಾತು ಹೇಳ್ತೀನಿ, ಹೆಣ್ಮಕ್ಳಿಗೆ 2,000 ರೂಪಾಯಿ ಕೊಡ್ತಾ ಇರೋಂಥದ್ದು ಏನ್ ಅವ್ರ ಅಪ್ಪನ ಮನೆಯಿಂದ ತಂದು ಕೊಡ್ತಾ ಇರೋಂಥ ಕೆಲಸ ಮಾಡ್ತಿಲ್ಲ ಅವರು. ನಿಮ್ಮ ಗಂಡನ ಜಾಬಿಂದ ಎತ್ಕೊಂಡು ಬಂದು ಇವತ್ತು ಹೆಣ್ಮಕ್ಳಿಗೆ ಕೊಡುವಂತ ಕೆಲಸನ ಇವತ್ತು ಈ ಸರ್ಕಾರ ಮಾಡೋ ನಿಟ್ಟಲ್ಲಿ ಮಾಡ್ತಾ ಇದೆ. ಇವತ್ತು ಯಾಕೆ ಅಂದ್ರೆ ಇವತ್ತು ಚರ್ಚೆ ಮಾಡ್ಬೇಕಾಗುತ್ತೆ. ಯಾಕೆಂದ್ರೆ ಇವು ಚರ್ಚೆ ಮಾಡ್ಬೇಕಾಗುತ್ತೆ. ಕೇವಲ 1 ವರ್ಷದಲ್ಲಿ ಅಂದ್ರೆ 11 ತಿಂಗಳಲ್ಲಿ ಸಿದ್ದರಾಮಯ್ಯ ಅವರೇನಾರು ಇವತ್ತು ಕೊಡುಗೆ ಕೊಟ್ಟಿದ್ದಾರೆ ಅಂದ್ರೆ ಇವತ್ತು ಎಣ್ಣೆ ರೇಟ್ ಮೇಲೆ ಸುಮಾರು ಏನಿಲ್ಲ ಅಂದ್ರೂ 4 ಬಾರಿ ಇವಾಗ ರೈಸ್ ಮಾಡುವಂತ ಕೆಲಸನ ಮಾಡಿದ್ದಾರೆ. ದುಡ್ಡು ವೆಚ್ಚನ ರೈಸ್ ಮಾಡುವಂತ ಕೆಲಸನ ಮಾಡಿದ್ದಾರೆ. ಇವತ್ತು ಕೇವಲ ಒಂದು ಮನೇಲಿ 1 ಕ್ವಾರ್ಟರ್ ಕುಡಿದ್ರೆ ಅಂದ್ರೆ 50 ರೂಪಾಯಿ 1 ಕ್ವಾರ್ಟರ್ ಮೇಲೆ ರೈಸ್ ಆಗಿದೆ. ಇವತ್ತು 1 ಕ್ವಾರ್ಟರ್ ಕುಡಿದ್ರೆ ಎಷ್ಟಾಯ್ತು ತಿಂಗಳಿಗೆ? 50 ರೂಪಾಯಿ ಅಂದ್ರೆ 1,500 ರೂಪಾಯಿ ಆಯ್ತು. ಅದೇ ಇಬ್ರು ಕುಡಿದ್ರೆ 3,000 ರೂಪಾಯಿ ಆಯ್ತು. ಅದೇ ಏನಾರು ಸಂತೋಷ ಜಾಸ್ತಿ ಆಯ್ತು 2 ಕ್ವಾರ್ಟರ್ ಕುಡಿದ್ರೆ 6,000 ರೂಪಾಯಿ ಆಯ್ತು. ಇವತ್ತು 6,000 ರೂಪಾಯಿನ ನಿಮ್ಮ ಗಂಡಿನ ಜೋಬಿಂದ ಈಸ್ಕೊಂಡು ಹೆಂಡತಿರಿಗೆ 2,000 ರೂಪಾಯಿ ಕೊಡುವಂತ ಕೆಲಸನ ಮಾಡಿ ಇವತ್ತೆಲ್ಲ ಒಂದ್ ಕಡೆ ಮಂಗ ಮಾಡುವಂತ ಕೆಲಸ ಇದೆಯಲ್ಲ. ಇವತ್ತು ನನ್ನ ತಾಯಂದ್ರು ಕೇಳಬೇಕಾಗುತ್ತೆ ಮುಂದಿನ ದಿವಸಗಳಲ್ಲಿ, ನಾವೇ 6,000 ರೂಪಾಯಿ ಕೊಟ್ಟಿದೀವಿ, ಕೇವಲ ನೀವು 2,000 ರೂಪಾಯಿ ಕೊಡ್ತಾ ಇದೀರಾ, ಲೆಕ್ಕ ಚಪ್ತಿ ಮಾಡಿ ಬಂದು ನಿಮ್ ಮತ ಕೇಳಿ ಅಂತ ನನ್ನ ತಾಯಂದ್ರು ಪ್ರಶ್ನೆ ಮಾಡುವಂತ ಸಂದರ್ಭ ಬರ್ಬೇಕು. ಇವತ್ತು ಬರ್ಬೇಕಾ ಬೇಡವಾ? ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಬೇಮಾ ವಿಜಯ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನ ಪಡೆದುಕೊಳ್ಳಿ.